ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ಹೇರ್ ಡಿಐವೈನ ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡ್ಬೋದು ಇಲ್ಲಿ ಎಷ್ಟು ಶೈನಿಯಾಗಿ ಕಲರ್ಫುಲ್ ಆಗಿ ಬಂದಿದೆ. ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಒಂದು ಹೇರ್ ಮಾಸ್ಕ್, ನೀವು ತಮ್ಮನೇನಲ್ಲಿ ನೋಡಿರ್ಬೋದು. ಇವತ್ತು ಹೇರ್ ಮಾಸ್ಕ್ ಡಿಐವೈ ಅಂತ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು, ನಂದು ಗ್ರೇ ಹೇರ್ ಇದೆ, ಗ್ರೇ ಹೇರು. ಅದಕ್ಕೆ ಮೆಹಂದಿನ ನಾನು ಹಾಕ್ತೀನಿ ಅವಾಗವಾಗ. ಇದು ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ ಮತ್ತು ಸ್ಮೂತ್ ಮಾಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಪ್ಯಾಕ್ ರೆಡಿ ಮಾಡೋಕ್ಕೆ ನಾನಿಲ್ಲಿ ರಂಗೋಲಿ ಮೆಹಂದಿ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದ ನಿಮ್ಮ ಫೇವ್ರೆಟ್ ಮೆಹಂದಿನ ತೊಗೋಬೋದು. ನಾನಿಲ್ಲಿ 2 ಪ್ಯಾಕೆಟ್ನ ಯೂಸ್ ಮಾಡಿದ್ದೀನಿ. ನೀವು ನೋಡಿ, ನಿಮ್ಮ ಕೂದಲು ಲೆಂತ್ ನೋಡಿ ನೀವು ಯೂಸ್ ಮಾಡ್ಕೋಬೋದು. ನೋಡು, 2 ಪ್ಯಾಕೆಟಲ್ಲಿ ಇಷ್ಟ ಆಗಿದೆ ನನಗೆ. ಇವಾಗ ಗ್ಯಾಸಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಇಟ್ಕೊಳ್ಳೋಣ. ಬಿಸಿ ನೀರು ಸ್ವಲ್ಪ ಬಿಸಿ ಆದ ತಕ್ಷಣ 2 ರಿಂದ 3 ಟೇಬಲ್ ಸ್ಪೂನ್ ಟೀ ಪುಡಿ ಅಥವಾ ಚಹಾ ಪುಡಿ ಹಾಕಬೇಕು. 2 ಟೇಬಲ್ ಸ್ಪೂನ್ ಕಾಫಿ ಪೌಡ್ರ್ ಹಾಕಬೇಕು. ಇದು ಟೋಟಲಿ ಆಪ್ಷನಲ್ಲು. ಬೇಡ ಅಂದರೆ ನೀವು ಬರೀ ಟೀ ಪುಡಿನೇ ಯೂಸ್ ಮಾಡ್ಬೋದು. ಅದು ಕೂಡ ತುಂಬ ಚೆನ್ನಾಗಿ ಕಲರು ಬರುತ್ತೆ. ನೋಡ್ಬೋದು ನೀವು, ಹಾಕಿದ್ದ 5 ನಿಮಿಷಕ್ಕೇ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ. ಕಾಫಿ ಮತ್ತು ಟೀ 2. ಹೀಗೆ ಇದು 1 ಲೋಟ ನೀರು ತಗೊಂಡ್ರೆ ಅದರ 3/4 ಲೋಟ ನೀರು ಬರೋವಷ್ಟು ಕುದೀಲಿ. ಇದು ಚೆನ್ನಾಗಿ ಕುದ್ರೆ ಕಲರ್ ಚೆನ್ನಾಗಿ ಬಿಡುತ್ತೆ. ಇದು ಹೀಗೆ ಕುದೀತಿರೋವಾಗ ನಾವು ಅಲೋವೆರಾ ಯೂಸ್ ಮಾಡ್ತಿದ್ದೀವಲ್ಲ, ನಾನು ಇಲ್ಲಿ ನನ್ನ ಪಾಟಲ್ಲಿ ಅಲೋವೆರಾ ಹಾಕಿದ್ದೀನಿ. ಅದರಿಂದ 2 ಎಸ್ಲು ಅಲೋವೆರಾ ತಗೊತಾ ಇದ್ದೀನಿ, 2 ದಂಡು. ಫ್ರೆಶ್ ಅಲೋವೆರಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅಲೋವೆರಾ ಜೆಲ್ಲು ಆದಷ್ಟು ನಾನು ಯೂಸ್ ಮಾಡಲ್ಲ. ಫ್ರೆಶ್ ಅಲೋವೆರಾ ಇರೋದ್ರಿಂದ ನಾನು ಎಲ್ಲದಕ್ಕೂ ಫೇಸ್ಗೆ ಅಪ್ಲೈ ಮಾಡೋವಾಗ ನಾನು ಫ್ರೆಶ್ ಅಲೋವೆರಾ ಜ್ಯೂಸು ಯೂಸ್ ಮಾಡ್ತೀನಿ, ಜೆಲ್ಲು. ಇವಾಗ ನೋಡ್ಬೋದು ಅಲೋವೆರಾ ಜೆಲ್ ಹೇಗೆ ತೆಗೆಯೋದು ಅಂತ ನೋಡಿ. ಪಕ್ಕದಲ್ಲಿರೋ 2 ಕಡೆ ಬದಿನ ಹೀಗೆ ಕಟ್ ಮಾಡ್ಕೊಳ್ಳಿ. ತುಂಬ ಈಸಿ, ಏನು ತುಂಬ ಟೈಮು ತಗೊಳ್ಳಲ್ಲ, ಈಸಿಯಾಗಿ ಪೀಲ್ ಆಗುತ್ತೆ ಜೆಲ್ಲು. ಇವಾಗ ನೋಡಿ, ಮಧ್ಯ ಈ ಥರ 2 ಭಾಗ ಮಾಡ್ಕೊಳ್ಳೋಣ. ನೋಡ್ಬೋದು ನೀವು, ವಾವ್, ಎಷ್ಟು ಚೆನ್ನಾಗಿ ಬರ್ತಿದೆ. ಹೀಗೆ ಮಧ್ಯ ಚಾಕುವಿನ ಸಹಾಯದಿಂದ ಹೀಗೆ ಕಟ್ ಮಾಡಿಕೊಂಡು ಜೆಲ್ನ ಪೀಲ್ ಮಾಡಿಕೊಂಡ್ರೆ ಜಾಸ್ತಿ ಜೆಲ್ಲು ಬರುತ್ತೆ ಮತ್ತು ಬೇಗನೂ ಜೆಲ್ನ ತೆಗಿಬೋದು. ನೋಡ್ಬೋದು ನೀವು, ಎಷ್ಟು ದಪ್ಪ ದಪ್ಪ ಕ್ವಾಂಟಿಟಿಲಿ ಬರ್ತಾ ಇದೆ. ಇವಾಗ ನಮ್ಮ ಟೀ ಮತ್ತು ಕಾಫಿ ಸೀರಮ್ ರೆಡಿಯಾಗಿದೆ. ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇದು ಟೋಟಲಾಗಿ ಆರಬೇಕು. ಇವಾಗ ನಮ್ಮ ಜೆಲ್ಲು ಕೂಡ ರೆಡಿಯಾಗಿದೆ. ಟೀ ಮತ್ತು ಕಾಫಿ ಮಿಶ್ರಣ ಇವಾಗ ಆರಿದೆ. ನಾನು ಇಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಮೆಹಂದಿಲಿ ಸೇರಿಸ್ಕೊತಾ ಇದ್ದೀನಿ. ಗಂಟಿಲ್ದೇ ಕಲಿಸ್ಬೇಕು. ಮೊದಲು ಗಂಟಾಗುತ್ತೆ, ಆಮೇಲೆ ಫೈನ್ ಪೇಸ್ಟ್ ಆದಮೇಲೆ ಗಂಟುಗಳೆಲ್ಲ ತೆಗಿಬೇಕು. ನೋಡಿ, ಇವಾಗ ನಾನು ಚೂರೇ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡ್ಬೋದು ನೀವು. ಆಮೇಲೆ ಅದು ಮಿಕ್ಸ್ಚರ್ ಆದಮೇಲೆ ಇನ್ನೂ ಗಟ್ಟಿ ಇದೆ ನಿಮ್ಮ ಮೆಹಂದಿ ಅಂತಂದರೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ. ಆಮೇಲೆ ಅಲೋವೆರಾ ಜೆಲ್ ಹಾಕ್ಕೊಳ್ಳಿ. ಅಲೋವೆರಾ ಜೆಲ್ ಹಾಕೊಂಡ್ಮೇಲೆ ಪೂರ್ತಿಯಾಗಿ ಮೆಹಂದಿಯಲ್ಲಿ ಸೇರೋ ತನಕನೂ ಮಿಶ್ರಣ ಮಾಡಿ ಒಂದು ಫೈನ್ ಪೇಸ್ಟ್ ಹಾಕಬೇಕು. ನೋಡಿ, ಇಲ್ಲಿ ನನ್ನ ಪೇಸ್ಟ್ ರೆಡಿಯಾಗಿದೆ. ಈ ಕ್ವಾಂಟಿಟಿಲಿ ಇಷ್ಟು ಥಿಕ್ನೆಸ್ ಇರಬೇಕು. ಆಮೇಲೆ ಸ್ವಲ್ಪ ನೆನೆದ ಮೇಲೆ ಅದು ಸ್ವಲ್ಪ ತೆಳುವಾಗುತ್ತೆ. ಇವಾಗ 1 ನಿಂಬೆಹಣ್ಣು ತೊಗೊಂಡಿದ್ದೀನಿ, ದಪ್ಪ ಸೈಜದ್ದು. 2 ಹೋಳು ಇಲ್ಲಿ ಇಷ್ಟು ನಿಂಬೆ ರಸ ಬಂದಿದೆ, ನಾನು ಹಾಕ್ಕೊತಾ ಇದ್ದೀನಿ. ನೋಡ್ಬೋದು ನೀವು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಅಟ್ಲೀಸ್ಟ್ 4 hours ಇದು ನೆನಿಬೇಕು. ಹಂಗೆ ಕಲಸಿದ್ಮೇಲೆ ಹಚ್ಕೊಂಡ್ರೆ ಅಷ್ಟು ರಿಸಲ್ಟ್ ಬರಲ್ಲ. 3 to 4 hours ಇದು ನೆನೆಬೇಕು. ಇವಾಗ ಇದು ರೆಸ್ಟ್ ಮಾಡಿಸೋಣ.
ಈಗ 4 hours ಆಗಿದೆ, ಪ್ಯಾಕ್ ರೆಡಿನೂ ಇದೆ. ಅಪ್ಲೈ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಈ ಥರ ದಪ್ಪ ಕೋಮ್ ತಗೊಂಡು ಎಲ್ಲ ಜೀಡನ್ನ ಅಂದರೆ ಗಂಟುಗಳನ್ನು ಬಿಡಿಸ್ಕೋಬೇಕು. ಕೂದಲಲ್ಲಿರೋ ಗಂಟುಗಳನ್ನು ಬಿಡಿಸ್ಕೊಳ್ಳಿ. ಹೀಗೆ ಟಿಪ್ವರೆಗೂ ಗಂಟುಗಳು ಇರಬಾರ್ದು. ಇವಾಗ ಗ್ಲೌಸ್ ಹಾಕ್ಕೊಳ್ಳೋಣ. ಗ್ಲೌಸ್ ಏನು ಅವಶ್ಯಕತೆ ಇಲ್ಲ, ನಿಮ್ಮ ಹತ್ರ ಇದ್ದರೆ ಯೂಸ್ ಮಾಡ್ಬೋದು, ಕೈಯಿಂದನೂ ಅಪ್ಲೈ ಮಾಡ್ಬೋದು. ಇವಾಗ ನಾನು ಗ್ಲೌಸ್ ಹಾಕ್ಕೊಂಡಿದ್ದೀನಿ. ಅಪ್ಲೈ ಹೇಗೆ ಮಾಡೋದಂತ ನೋಡೋಣ. ಹೀಗೆ ಸೆಕ್ಷನ್ ವೈಸು ಸಣ್ಣದಾದ ಸೆಕ್ಷನ್ ತಗೊಂಡು ಪೂರ್ತಿ ಸ್ಕ್ಯಾಲ್ಪಿಂದ ಟಿಪ್ವರೆಗೂ ಅಪ್ಲೈ ಮಾಡಬೇಕು. ಎಲ್ಲೆಲ್ಲಿ ನಿಮ್ಮದು ಗ್ರೇ ಹೇರ್ ಜಾಸ್ತಿ ಇದೆ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಿಫರ್ ಮಾಡಿ ನೀವು ಅಪ್ಲೈ ಮಾಡಬೇಕು. ನೋಡ್ಬೋದು ನೀವು, ನಾನು ಸೆಕ್ಷನ್ ವೈಸು ತಗೊಂಡು ಅಪ್ಲೈ ಮಾಡ್ತಾ ಇದ್ದೀನಿ. ನನಗೆ ಫುಲ್ ತುಂಬ ಉದ್ದ ಗ್ರೇ ಇಲ್ಲ, ಸ್ವಲ್ಪನೇ ಚಿಕ್ಕದಾಗಿರೋ ಗ್ರೇ ಹೇರ್ಸ್ ಇದೆ. ಅದಕ್ಕೆ ನಾನು ಮೆಹಂದಿನೇ ಹಾಕೋದು, ಯಾವುದು ಕಲರ್ ನಾನು ಹಾಕಲ್ಲ. ಟ್ರೈ ಮಾಡಿಲ್ಲ ಒಂದ್ಸಲಿನೂ. ನಾನು ತುಂಬ ಒಂದು 7-8 ವರ್ಷದಿಂದ ಇದೇ ರೀತಿ ಮೆಹಂದಿನೇ ಅಪ್ಲೈ ಮಾಡ್ಕೊಂಡು ಬರ್ತಾಯಿದ್ದೀನಿ. ಒಬ್ಬೊಬ್ರು ಹೇಳ್ತಾರೆ ಮೆಹಂದಿ ಹಾಕೋದ್ರಿಂದ ತುಂಬ ಕೂದಲು ತುಂಡಾಗುತ್ತೆ, ಹರಿಯುತ್ತೆ, ಯೂಸ್ ಮಾಡಬಾರ್ದು ಅಂತ. ಹಾಗೆ ನಾನು ಪೂರ್ತಿ ಹಾಕಿದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ನೋಡ್ಬೋದು ನಿಮಗೆ ಪೂರ್ತಿಯಾಗಿ ಮುಗ್ದಿದೆ. ನಾವು 4 hours ನಂತರ ಸಿಗೋಣ. ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಿನ್ನೆ ಹೇರ್ ವಾಶ್ ಮಾಡಿದೆ, ಬಟ್ ಅವಾಗೆ ತೋರ್ಸಿಕ್ಕಾಗಲಿಲ್ಲ, ನೈಟ್ ಆಗಿಬಿಟ್ಟಿತ್ತು. ಅದಕ್ಕೆ ಇವಾಗ ಬೆಳಗ್ಗೆ ತಕ್ಷಣ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು, ಇಲ್ಲಿ ಕಾಣಿಸ್ತಾ ಇದೆನೋ ಇಲ್ಲ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ. ರೆಡ್ ಆಗಿರೋ ನೋಡ್ಬೋದು ನೀವು, ಇಲ್ಲಿ ಕಾಣಿಸ್ತಾ ಇದೆ ಅನ್ಕೊತಾ ಇದ್ದೀನಿ. ನೋಡಿ ನೋಡ್ಬೋದು, ಇವಾಗ ಕಾಣಿಸ್ತಾ ಇದೆ. ಹೀಗೆ ಇಷ್ಟು ಚೆನ್ನಾಗಿ ಮತ್ತೆ ಬೌನ್ಸಿ ಆಗುತ್ತೆ ಕೂದಲು, ವ್ಯಾಲ್ಯೂಮ್ ಇರುತ್ತೆ ಕೂದಲಲ್ಲಿ, ಮತ್ತು ತುಂಬ ಸ್ಟ್ರೆಂತ್ ಇರೋ ಥರ ಅನಿಸುತ್ತೆ. ಇವಾಗ ನಿನ್ನೆ ನಾವು ಹೇರ್ ವಾಶ್ ಮಾಡಿದ್ನಲ್ಲ, ಇವತ್ತು ಹೇರ್ ಆಯಿಲ್ ಹಾಕ್ತೀನಿ ನಾನು. ಫುಲ್ ಆಯಿಲಿ, ಸ್ವಲ್ಪ ಅಲ್ಲ, ಪೂರ್ತಿ ಸ್ಕ್ಯಾಲ್ಪು ಟಿಪ್ ತನಕ ಕೊಕೊನಟ್ ಆಯಿಲ್ ಹಚ್ತೀನಿ, ಬೇರೆ ಯಾವುದೋ ಆಯಿಲ್ ಇಲ್ಲ. ಕೊಕೊನಟ್ ಆಯಿಲ್ ಹಚ್ಬಿಟ್ಟು ಇವತ್ತು ಕೊಕೊನಟ್ ಆಯಿಲ್ ಹಚ್ಬಿಟ್ಟು ನಾಳೆ ಶಾಂಪೂ ಹಾಕಿದರೆ ನಿಮ್ಮ ಕೂದಲು ತುಂಬ ಶೈನಿ ಆಗುತ್ತೆ, ತುಂಬ ಸಿಲ್ಕಿ ಸಾಫ್ಟ್. ನೀವು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ನೀವು, ಬಿಸಿಲಲ್ಲಿ ತೋರಿಸೋಣ ಅಂತ ಮೇಲೆ ಬಂದಿದ್ದೀನಿ. ನೋಡ್ಬೋದು ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇದೆ ಹೇರ್ಸು. ಆಮೇಲೆ ರಫ್ ಏನೂ ಆಗಿಲ್ಲ. ನಾನು 8-10 ವರ್ಷದಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಕೂದಲು ಸಾಫ್ಟಾಗೇ ಇದೆ, ಶೈನಿಯಾಗೇ ಇದೆ. ನೀವು ಕೂಡ ಅಪ್ಲೈ ಮಾಡಿ, ಹೇಗೆ ಬಂತು ಅಂತ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.